ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. RCB ಫಸ್ಟ್ ಮ್ಯಾಚ್ ಓಪನಿಂಗ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ಆಡ್ತಾ ಇದೆ. ಏನು ಅನ್ಸುತ್ತೆ? ತುಂಬ ಖುಷಿ ಅನ್ಸುತ್ತೆ. ಫಸ್ಟ್ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ, ಸೊ ಆವಾಗ ಕಪ್ ಗೆದ್ದಿದ್ದಾರೆ ಆಲ್ರೆಡಿ. ಆವಾಗ ಇಂಜೂರ್ ಆಗಿದ್ದು ಅಂದರೆ ಸತ್ತೋದು ಸ್ವಲ್ಪ. ಇವಾಗ ಸ್ವಲ್ಪ ಜೋಶ್ ಇರುತ್ತೆ, ಆಡ್ಬೋದು, ಗೆಲ್ಬೋದಲ್ಲ ಗೆಲ್ತಾರೆ. ವಿರಾಟ್ ಕೊಹ್ಲಿ ಎಲ್ಲ ಆಡ್ಬೋದು, ರಜತ್ ಪತಿದಾರ್ ಎಲ್ಲ ಆಡ್ಬೋದು. ಭುವನೇಶ್ವರ್ ಚೆನ್ನಾಗಿ ಆಡ್ತಾರೆ. ಯಾರು ಫಾರ್ಮ್ ಇದ್ದಾರೆ ನಿಂಗೆ ಗೊತ್ತಿರೋಂಗೆ? ತುಂಬಾ ಅದ್ಭುತವಾಗಿ ಫಾರ್ಮ್ ಇದ್ದಾರೆ. ಕೃಣಾಲ್ ಪಾಂಡ್ಯ, ವಿರಾಟ್ ಕೊಹ್ಲಿ, ಆಮೇಲೆ ಭುವನೇಶ್ವರ್ ಫಾರ್ಮ್ ಅಲ್ಲಿ ಇದ್ದಾರೆ, ಆಡ್ತಾರೆ ಚೆನ್ನಾಗಿ. ಔಟ್ ಸೈಡ್ ಇಂದ ಬಂದಿರೋರು ಫಾರಿನ್ ಪ್ಲೇಯರ್ಗಳು ಯಾರು ಚೆನ್ನಾಗಿ ಆಡ್ತಾರೆ? ಫಿಲಿಪ್ ಸಾಲ್ಟ್ ಚೆನ್ನಾಗಿ ಆಡ್ತಾನೆ. ಟಿಮ್ ಡೇವಿಡ್, ಜಾಶ್ ಹೇಜಲ್ವುಡ್ ಆಡ್ತಾನೆ, ಬಟ್ ಇವಾಗ ಫಸ್ಟ್ 2 ಮ್ಯಾಚ್ ಆಡೋದು ಅಷ್ಟೇ. ಇಂಜೂರ್ಡ್ ಆಗಿದೆ. ಬೆತ್ತಲ್ ಕೂಡ ಬಂದಿದ್ದಾನೆ. ಬೆತ್ತಲ್ ಚೆನ್ನಾಗಿ ಆಡ್ತಾನೆ, ಇಂಗ್ಲೆಂಡ್ ಪ್ಲೇಯರ್. ಲಾಸ್ಟ್ ಟೈಮ್ T20 ಅಲ್ಲಿ ಚೆನ್ನಾಗಿ ಹೊಡೆದಿದ್ದ, ಇವಾಗ ಹೊಡಿತಾನೆ. ಎಷ್ಟು ಹೊಡಿಬೋದ? ಓಪನಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಲ್ವಾ? ಬೆತ್ತಲು ಅಥವಾ ಕೊಹ್ಲಿ ಬರ್ಬೋದು, ಅಥವಾ ಫಿಲ್ ಸಾಲ್ಟ್ ಬರ್ಬೋದು, ಕೊಹ್ಲಿ ಬರ್ಬೋದು. ಯಾರನ್ನ ಇಳಿಸ್ಬೋದು ಅಂತ? ಬೆತ್ತಲ್ನ ಇಳಿಸ್ಬೋದು. ಫಿಲಿಪ್ ಸಾಲ್ಟ್ ಅವಾಗ ಆಡಿದ್ನಲ್ಲ, ಸ್ವಲ್ಪ ಅಂದ್ರೆ ಗ್ರಿಪ್ ಇರುತ್ತೆ, ಹೊಡಿಬೋದು. ಫಿಲಿಪ್ ಸಾಲ್ಟ್ ವಿರಾಟ್ ಕೊಹ್ಲಿ ಕಳಿಸ್ಬೋದು ಅನ್ಸುತ್ತೆ. ಬೆತ್ತಲ್ನ ಒಂದಷ್ಟು ಮ್ಯಾಚ್ಗಳನ್ನು ಹೋಲ್ಡ್ ಮಾಡ್ತಾರಂತ. ಅಷ್ಟೇ. ಇವಾಗ ಮತ್ತೆ ಬೆತ್ತಲ್ನ ಕಳ್ಸಿದ್ರೇನು ಚೆನ್ನಾಗಿ ಆಡ್ಬೋದು. ಓಪನಿಂಗ್ ಚೆನ್ನಾಗಿ ಆಡ್ತಾರೆ ಅಷ್ಟೇ. ಓಕೆ, ಫಸ್ಟ್ ಮ್ಯಾಚ್ ಅಲ್ಲಿ ಎಷ್ಟು ಸ್ಕೋರ್ ಹೋಗ್ಬೋದು? ಫಸ್ಟ್ ಮ್ಯಾಚ್ ಅಲ್ಲಿ 150 ಮೇಲೆ ಹೋಗುತ್ತೆ. ನಮ್ಮ RCB ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ರನ್ಗೆ ಇರುವಂತ ಪಿಚ್ ಒಂದು 200 ತನಕ ಹೋಗ್ಬೋದಾ? ಹೋಗ್ಬೋದು. 150 ಮೇಲೆ ಹೋಗುತ್ತೆ. ಬಟ್ ಚೆನ್ನಾಗಿ ಆಡ್ತಾರೆ. ಓಪನಿಂಗ್ ಚೆನ್ನಾಗಿ ಮಾಡಿದ್ರೆ ಇನ್ನು ಮುಂದೆ ಚೆನ್ನಾಗಿ ಪ್ಲೇಯರ್ಸ್ ಇದ್ದಾರೆ, ಆಡ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋಗಿ ಮ್ಯಾಚ್ ನೋಡಿದ್ಯಾ? ನೋಡಿದ್ದೀನಿ, 2-3 ಮ್ಯಾಚ್ ನೋಡಿದ್ದೀನಿ. 2 ಗೆದ್ದಿದೆ, ಒಂದೇ ಸೋತಿದೆ ಅಷ್ಟೇ. 2026 ಫಸ್ಟ್ IPL ಮ್ಯಾಚ್ ನಮ್ಮ ಬೆಂಗಳೂರಲ್ಲೇ ಆಡ್ತಾ ಇದೆ. ಏನು ಅನ್ಸುತ್ತೆ? ಚೆನ್ನಾಗಿರುತ್ತೆ. ಎಲ್ಲರೂ ಬಂದ್ಬಿಟ್ಟು ಚೇರ್ ಮಾಡ್ಬಿಡು, ವಿರಾಟ್ ಎಲ್ಲ ನೋಡ್ಬಿಡು. ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚು ಚಿನ್ನಸ್ವಾಮಿ ಲಾಸ್ಟ್ ಟೈಮ್ ಗೆದ್ದಿರೋದಲ್ಲಿ ಎಷ್ಟೊಂದು ಜನ ಹೋಗಿದ್ರು. ಈ ಸತಿ ಎಲ್ಲ ಜೋಶ್ ಇರುತ್ತೆ. ದಯಾಲು, ಭುವಿ ಅವರೆಲ್ಲ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ. ಮತ್ತು ಈ ಸತಿನೂ ಗೆಲ್ಬೋದು, ಚಾನ್ಸಸ್ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ತಿರ್ಗಾ ಇನ್ನೊಂದು ಸ್ಟಾರ್ ಬರ್ಬಿಡು, ಕಪ್ ಬರ್ಬಿಡು ಅಂತ ಚಾನ್ಸಸ್. ಓಪನಿಂಗ್ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಆಡ್ಬೋದು? ವಿರಾಟ್, ಫಿಲ್ ಸಾಲ್ಟ್ ಅವರಿಬ್ರು ಆಡ್ಬೋದು. ಬಾಲಿಂಗ್ ಅಲ್ಲಿ ಭುವಿ, ಇಲ್ಲಾಂದ್ರೆ ಸುಹೇಲ್ ಶರ್ಮಾ. ಐಸಲ್ವುಡ್ ರೂಲ್ಡ್ ಔಟ್. ಐಸಲ್ವುಡ್ 2 ಮ್ಯಾಚಸ್ ಇಲ್ಲ. ಹೌದು, 2 ಮ್ಯಾಚ್ ಇಂಜೂರ್ಡ್ ಆಗಿದೆ. ನಾವು ಇದ್ದಿದ್ದು ಚೆನ್ನಾಗಿರ್ತಿತ್ತ ಅಂತ. ಅವ್ರು ಇದ್ದಿದ್ದೆ ಫಸ್ಟ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬೌನ್ಸರ್ ಹಾಕ್ಬಿಟ್ಟು ಡಾಟ್ ಬಾಲ್ ಮಾಡಿಸ್ಬಿಟ್ಟು ಪ್ರೆಷರ್ ಹಾಕ್ಬಿಟ್ಟು ವಿಕೆಟ್ ತೆಗಿಬಿಡಿತ್ತು. ಅವಾಗ ಬ್ಯಾಟ್ಸ್ಮನ್ ಪ್ರೆಷರ್ ಬರುವಾಗ ಹೊಡಿಯಾಗುವಾಗ ಕ್ಯಾಚು ಸಿಗತ್ತೆ. ಫಸ್ಟ್ ಮ್ಯಾಚ್ ಅಲ್ಲಿ ಕೊಹ್ಲಿ ಎಷ್ಟು ರನ್ ಹೊಡಿಬೋದು? 50 ಹೊಡಿಬಿಡು, ಇಲ್ಲ ಅಂದ್ರೆ 30 ಪ್ಲಸ್ ಪಕ್ಕ. RCB ತಂಡದಲ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಚೆನ್ನಾಗಿ ಆಡ್ತಾರೆ ಈ ಸತಿ ಮ್ಯಾಚಲ್ಲಿ? ಎಲ್ಲರೂ ನಂಬಿಕೆ ಇಟ್ಕೊಂಡಿರೋದು ವಿರಾಟೆ ಪಕ್ಕ ಹೊಡಿಯೋದು. ಪಕ್ಕ 250 ಮೇಲೆ ತೊಗೊಂಡೋಗ್ತಾರಂತ ಎಲ್ಲರ ನಂಬಿಕೆ. ಎಲ್ಲರೂ ಚೇರ್ ಮಾಡಿರೋದು ವಿರಾಟ್ ಅಂತಾನೆ. ಸ್ಟೇಡಿಯಂ ಫುಲ್ಲು RCB, ಪಕ್ಕ ಗೆಲ್ಲೋದು ಒಬ್ರೆ RCB. ಅವತ್ತು ಫುಲ್ಲು ರೆಡ್ ಬಟ್ಟೆಯಲ್ಲೇ ಮಿಂಚುತ್ತಾ ಅಂತ ಸ್ಟೇಡಿಯಂ ಪಕ್ಕ. ರೆಡ್ ಬಟ್ಟೆನೇ ಎಲ್ಲರೂ ಹಾಕೊಳ್ಳೋದು, RCB ಜೆರ್ಸಿನೇ ಎಲ್ಲರೂ ಕಿರ್ಚೋದು ವಿರಾಟ್ ಅಂತಾನೆ. ಗೆಲ್ಲೋದು RCB. ನಿನ್ನ ಓವರಾಲ್ ನಮ್ಮ ಟೀಮಲ್ಲಿ ಯಾರ್ಯಾರು ನಿಂಗೆ ತುಂಬಾ ಫೇವರೇಟ್ ಪ್ಲೇಯರ್ಗಳು? ಕೃಣಾಲ್ ಪಾಂಡ್ಯ, ಫಿಲಿಪ್ ಸಾಲ್ಟು, ಮತ್ತು ವಿರಾಟ್ ಕೊಹ್ಲಿ ಅಷ್ಟೇ. ಬೌಲಿಂಗಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ನಮ್ಮಲ್ಲಿ? ಭುವನೇಶ್ವರು, ದಯಾಲು, ಕೃಣಾಲು ಅಷ್ಟೇ. ಬ್ಯಾಟಿಂಗ್ ಅಲ್ಲಿ ಯಾರು ಚೆನ್ನಾಗಿ ಕಚ್ಕೋತಾರೆ? ಫಿಲಿಪ್ ಸಾಲ್ಟು, ಬೆತ್ತಲು, ವಿರಾಟ್ ಕೊಹ್ಲಿ, ರಜತ್ ಪತಿದಾರ್ ಅಷ್ಟೇ. ನಿಂಗೆ ಯಾರು ನಮ್ಮ RCB ತಂಡದಲ್ಲಿ ತುಂಬಾ ಇಷ್ಟವಾದಂತ ಪ್ಲೇಯರ್? ನನಗೆ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್, ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ರಜತ್ ಪತಿದಾರ್, ಜೇಕಬ್ ಬೆಥೆಲ್,
ಎಲ್ಲ ಹ್ಮ್ 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 ಫಸ್ಟ್ ಮ್ಯಾಚಲ್ಲಿ ಸ್ಕೋರು 150 ಮೇಲೆ ಹ್ಮ್ 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 100%. ವಿರಾಟ್ ಕೊಹ್ಲಿ ಹಾಫ್ ಸೆಂಚುರಿ. ಫಿಲಿಪ್ ಸಾಲ್ಟು ತುಂಬ ಏನದು ಓಪನಿಂಗಲ್ಲಿ ತುಂಬ ಚೆನ್ನಾಗಿ ಆಡ್ತಾನೆ. ಎಷ್ಟು ಹೊಡಿಬೋದು ಸಾಲ್ಟು 48 ಪಕ್ಕನಾ? ಪಕ್ಕ. ಆಮೇಲೆ ಇನ್ಯಾರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ? ನಿಂತ್ಕೋಬಹುದು. ರಜಾತ್ ಪತಿದಾರ್. ಓಕೆ, ಆಮೇಲೆ ಕೃಣಾಲ್ ಪಾಂಡ್ಯ. ಓಕೆ, ಅದ್ಭುತ. ಒಂದು ಮ್ಯಾಚ್ ಅವನೇ ಗೆಲ್ಸ್ಕೊಟ್ಟಿದ್ರು ಲಾಸ್ಟ್ ಟೈಮ್. ಹೌದು. ಓಕೆ, SRH ಅಲ್ಲಿ ತುಂಬಾ ಅದ್ಭುತವಾದಂತ ಪ್ಲೇಯರ್ ಯಾರು ನಮ್ಮ ಆಪೋಸಿಟ್ ಟೀಮ್ ಅಲ್ಲಿ ಆಡ್ತಾರೆ ಚೆನ್ನಾಗಿ ಅಂತ? ಆಪೋಸಿಟ್ ಟೀಮಲ್ಲಿ SRH ಅಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇನ್ನು ಕೆಲವರು ಇದ್ದಾರೆ. ಹೆಡ್ ಅವರು ಸ್ವಲ್ಪ ಡೇಂಜರ್ ಅಂತನಾ? ಹೌದು, ಡೇಂಜರ್. ಯಾಕಂದ್ರೆ ನಮ್ಮ ಹೋಮ್ ಪಿಚ್ ಅಲ್ಲಿ ಅವ್ರು ಅಷ್ಟೊಂದು ಚೆನ್ನಾಗಿ ಆಡಕ್ಕೆ ಸಾಧ್ಯನಾ ಅಂತ? ಸಾಧ್ಯ ಅಲ್ಲ, ಅಭಿಷೇಕ್ ಶರ್ಮಾ ನಿಂತ್ಕೊಂಡ್ರೆ ಆಡ್ತಾನೆ, ಇಲ್ಲ ಅಂತಂದ್ರೆ ಇಲ್ಲ. ಮಾಡ್ತಾನೆ ಚೆನ್ನಾಗಿ. ಅವನು ಅಭಿಷೇಕ್ ಶರ್ಮಾ ಡೆಫಿನೆಟ್ಲಿ ಸೆಂಚುರಿ. ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಓಪನಿಂಗ್ ಮ್ಯಾಚ್ ಬರ್ತಾ ಇದೆ. ನೀವು ಅನ್ಕೊಂಡಿದ್ರಾ ಹೇಗೆ ಅಂತೇಳಿ ಓಪನಿಂಗ್ ಮ್ಯಾಚ್ ಇಲ್ಲಿ ಕೊಡ್ತಾರೆ ಅಂತ? ಇಲ್ಲ, ನಾನು ಹೈದರಾಬಾದ್ ಅಂತ ಅನ್ಕೊಂಡಿದ್ದೆ. ಇದೇ ಓಪನಿಂಗ್ ಮ್ಯಾಚ್ ಬೆಂಗಳೂರಲ್ಲೇ ಇದೆ. ಮೇ ಬಿ ಜಾಸ್ತಿ ಸ್ಕೋರ್ ಬರುತ್ತೆ, ಯಾಕೆಂದರೆ ಬ್ಯಾಟಿಂಗ್ ಪಿಚ್ ಜಾಸ್ತಿ ಸ್ಕೋರ್ ಬರುತ್ತೆ. ವಿರಾಟ್ ಕೊಹ್ಲಿ 50 ಮೇಲೆ ಇಲ್ಲ 100 ಟ್ರೈ ಮಾಡ್ಬೋದು. ಫಿಲ್ ಸಾಲ್ಟ್ 30+ ಬರುತ್ತೆ. ಅಲ್ಲ, ಫಿಲ್ ಸಾಲ್ಟ್ 30+ ಅನ್ನೋದಕ್ಕೆ ರೀಸನ್ ಬೇಕಲ್ಲ? ಅರ್ಜೆಂಟ್ ಮೀನ್ಸ್ ಸ್ಟ್ರೈಕ್ ರೇಟ್ ಬೇಕು ಅಂತ ಹೊಡಿಯಕ್ಕೆ ಹೋಗ್ತಾರೆ. ಮೇ ಬಿ ಕ್ಯಾಚಸ್ ಆಗ್ಬೋದು. ಕಡಿಮೆ ಬಾಲಲ್ಲಿ ಸ್ಕೋರ್ ತೆಗಿಯಕ್ಕೆ ಟ್ರೈ ಮಾಡ್ತಾನೆ. ಕಡಿಮೆ ಬಾಲಲ್ಲಿ ಸ್ಕೋರ್ ಮಾಡ್ತಾರೆ. ಮಾಡಿದ್ಮೇಲೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿರುತ್ತೆ ಟೀಮ್ಗೆ. ಆಮೇಲೆ ಅವ್ರು ಔಟ್ ಆಗಿರ್ತಾರೆ, ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ಬಿಲ್ಡ್ ಮಾಡಕ್ಕೆ ಹೋಗಿದ್ದು ಔಟ್ ಆಗ್ತಾರೆ. ಕ್ಯಾಚಸ್ ಬರುತ್ತೆ, ಅಕಸ್ಮಾತ್ ಸ್ವಿಂಗ್ ಆದರೆ ಬೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಿಲ್ ಸಾಲ್ಟ್ 30+ ಆಡ್ಬೋದು. ಜೇಕಬ್ ಬೆಥೆಲ್ ಆಡಿಸ್ಬೇಕು ಅಂತ ಫಾರ್ಮಲ್ಲಿ ಇದ್ದಾರೆ, ಆಡ್ಬೋದು ಅವರು. ಹೆಜಲ್ವುಡ್ ಇಲ್ಲ, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಭುವನೇಶ್ವರ್ ಮಾಡ್ಬೋದು, ಟ್ರೈ ಮಾಡಬೇಕು. ಬೌಲರ್ ಜೇಕಬ್ ಡಫಿ ಇಳಿಸ್ತಾರೆ. ಜೇಕಬ್ ಡಫಿ ಚೆನ್ನಾಗಿದ್ದಾರೆ, ಹೈಟ್ ಇದೆ, ಬೌನ್ಸ್ ಇರುತ್ತೆ ಪಿಚ್ಚಲ್ಲಿ. ಬ್ಯಾಟರ್ಸ್ ಕಷ್ಟ. ಅಭಿಷೇಕ್ ಶರ್ಮಾ ಆಡೋಕ್ಕಾಗಲ್ಲ. ಜೇಕಬ್ ಡಫಿಗೆ 5 ಸಲ ಔಟ್ ಆಗಿ 3 ಸಲ ಔಟ್ ಆಗಿದ್ದಾರೆ ODI ಸೀರೀಸಲ್ಲಿ. ಅವಾಗ ಅಭಿಷೇಕ್ ಶರ್ಮಾ ಆಡೋದು ಕಷ್ಟ. ಓಕೆ, ನಮ್ಮ ಬೆಂಗಳೂರು ಪಿಚ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ಅದು ಬ್ಯಾಟಿಂಗ್ ಪಿಚ್. ಅದು ಹಾರ್ಡ್ ಸರ್ಫೇಸ್ ಇರುತ್ತೆ, ಕನೆಕ್ಟ್ ಆಗುತ್ತೆ ಬಾಲು ಬಿದ್ದು ನಿಧಾನ ಬರುತ್ತೆ. ಅವಾಗ ಟೈಮ್ ಸಿಗುತ್ತೆ ಹೊಡಿಯೋಕ್ಕೆ, ಅವಾಗ ಈಸಿ ಆಗುತ್ತೆ ಮ್ಯಾಚ್. ಎಷ್ಟು ಹೋಗ್ಬೋದು ಸ್ಕೋರ್? 180+ ಹೋಗುತ್ತೆ. 180+ ಪಕ್ಕ ಇರುತ್ತೆ. ಬ್ಯಾಟಿಂಗ್ ಪಿಚ್ ಇರೋದ್ರಿಂದ 180+ ಇರುತ್ತೆ. ಹೇಗಿರುತ್ತೆ ಅವತ್ತು ಫಸ್ಟ್ ಮ್ಯಾಚ್ ಕ್ರೇಜ್ ಬೆಂಗಳೂರು ಚಿನ್ನಸ್ವಾಮಿಯಲ್ಲಿ? ಫುಲ್ ಸ್ಟೇಡಿಯಂ ಎಲ್ಲೋ ಒಂದು 10 ಸೀಟ್ ಇರ್ಬೋದು SRHದು. ಅದ್ಬಿಟ್ಟು ಎಲ್ಲ ಬೆಂಗಳೂರಿದ್ದಾರೆ, ಫುಲ್ ಹೌಸ್ಫುಲ್ ಆಗಿರುತ್ತೆ. ಕಾಯ್ತಾ ಇದ್ದೀರಾ ನೀವು ಫಸ್ಟ್ ಮ್ಯಾಚ್ಗೆ? ಹೋಗ್ತೀರಾ ಅಥವಾ ಟಿವಿಲಿ ನೋಡೋದಾ? ಹೋಗ್ತೀವಿ. ಚೆನ್ನೈ ವರ್ಸಸ್ ಮ್ಯಾಚ್ 5th ಏಪ್ರಿಲ್ ಹೋಗ್ತೀವಿ. ಅವತ್ತು ಕನ್ಫರ್ಮ್ ಮಾಡ್ಕೊತಾ ಇದ್ದೀರಾ? ಮಾಡಿದ್ವಿ, ಮಾಡ್ಕೊಂಡು ಯಾವ ಮ್ಯಾಚ್ಗೆ ಹೋಗ್ತೀವಿ ಸ್ಟೇಡಿಯಂ. ಏನಾಗುತ್ತೆ ಅಂತೇಳಿ ಫಸ್ಟ್ ಮ್ಯಾಚ್ ನಮ್ಮ RCB ತಂಡದ್ದು? RCB ತಂಡಕ್ಕೆ ಫಸ್ಟ್ ಮ್ಯಾಚಲ್ಲೇ ಒಂದು ಬೆನಿಫಿಟ್ ಇದೆ. ಅವ್ರ ಕಡೆ ಕ್ಯಾಪ್ಟನ್ನು ಆಲ್ಮೋಸ್ಟ್ ಇಂಜುರಿಯಿಂದ ಆಡ್ತಾ ಇಲ್ಲ. ಸೊ 2-3 ಜನ ಅವ್ರ ಕಡೆ ಪ್ಲೇಯರ್ಗಳು ಇಂಜುರಿ ಆಗಿರೋದ್ರಿಂದ, ಇಂಜುರಿ ಕನ್ಸರ್ನ್ ಇರೋದ್ರಿಂದ ನಮ್ಮ RCB ಅಪ್ಪರ್ ಹ್ಯಾಂಡ್ ಇದೆ. ಸೊ ನಮ್ಮ RCBಯಲ್ಲೂ ಕೂಡ ಹೇಜಲ್ವುಡ್ ಇಲ್ಲದೆ ಇರ್ಬೋದು, ಬಟ್ ಹೇಜಲ್ವುಡ್ಡಿಗೆ ಜೇಕಬ್ ಡಫಿ ಒಳ್ಳೆ ಒಂದು ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಜೇಕಬ್ ಡಫಿ ಈಸ್ ಎ ನಂಬರ್ 3 ಆರ್ ನಂಬರ್ 4 ಆಲ್ರೌಂಡರ್ ಇನ್ T20. ಸೊ ಹಾಗಾಗಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಒಪಿನಿಯನ್ ಇದೆ. ಅದೇ ಆಗಿ ಮತ್ತು ನಮ್ಮ ಬೆಂಗಳೂರು ಟೀಮಲ್ಲಿ ಬ್ಯಾಟಿಂಗ್ ತುಂಬ ಸ್ಟ್ರೆಂತ್ ಜಾಸ್ತಿ ಇದೆ. ಸೊ ಡೆಪ್ತಲ್ಲಿ 3-4 ವಿಕೆಟ್ ಹೋದ್ಮೇಲೂ ಕೂಡ ಅಪ್ ಟು 7 ವಿಕೆಟ್ಸ್ವರೆಗೂ ಚೆನ್ನಾಗಿ ಆಡೋವಂಥ ಪ್ಲೇಯರ್ಗಳಿದ್ದಾರೆ. ಸೊ ಫಸ್ಟ್ ಮ್ಯಾಚ್ ಅಂತೂ ಪಕ್ಕ 100% ವಿನ್ ಆಗೇ ಆಗ್ತೀವಿ. ಅಡ್ವಾಂಟೇಜ್ ಏನಂದರೆ ಅವ್ರ ಕಡೆ ಯಾರಾದರೂ ಒಬ್ಬರು ಅಭಿಷೇಕ್ ಶರ್ಮಾ ಅಥವಾ ಇಶಾಂತ್ ಕಿಶನ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕ್ಯಾಪ್ಟನ್ ಆಗ್ಬೋದು. ಸೊ ಇಶಾಂತ್ ಕಿಶನ್ನು ಪ್ಲಸ್ ನಮ್ಮ ರಜತ್ ಪಾಟಿದಾರ್ ಸೇಮ್ ಲಾಸ್ಟ್ ಟೈಮ್ ಏನಾಗಿತ್ತು, ಅದು ನಮ್ಮ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಫೈನಲ್ ಆಗಿತ್ತಲ್ವ, ಅದ್ರ ರಿವೆಂಜನ್ನ ನಮ್ಮ ರಜತ್ ಪಾಟಿದಾರ್ ತಗೋತಾರೆ ಈ ಸರಿ. ಯಾಕಂದರೆ ಅವರಿಬ್ಬರು ಇಶಾಂತ್ ಕಿಶನ್ನೇ ಆ ಟೈಮಲ್ಲಿ ಗೆದ್ದಿದ್ದು ಜಾರ್ಖಂಡಿಂದ. ಸೊ ಅದನ್ನು ಆ ರಿವೆಂಜ್ನ ಈ ಸರಿ ತೊಗೊತಾರೆ. ಬ್ಯಾಟಿಂಗು ಮತ್ತು ಫೀಲ್ಡಿಂಗು ಎಲ್ಲದರಲ್ಲೂ ನಮ್ಮಲ್ಲಿ ತುಂಬ ಚೆನ್ನಾಗಿದೆ. ಫಿಟ್ನೆಸ್ ಒಂದು ಕನ್ಸರ್ನ್ ಇದೆ ಸ್ವಲ್ಪ ಪ್ಲೇಯರ್ಗಳದ್ದು. ಸೊ ಅದನ್ನು ನೋಡಿಕೊಂಡ್ರೆ, ಯಾಕಂದರೆ ಫಸ್ಟು ಜಿಂಕ್ಸ್ ಇರುತ್ತೆ. ಸ್ಟಾರ್ಟಿಂಗು ಸೀರೀಸಲ್ಲಿ
1 ವೀಕ್ 2 ವೀಕ್ವರೆಗೂ ಒಂದು ಸ್ವಲ್ಪ ಜಿಂಕ್ಸ್ ಇರುತ್ತೆ. ಬಾಡಿ ಫಿಟ್ನೆಸ್ಸು ಎಲ್ಲ ಸ್ವಲ್ಪ ಜನ ಕೆಲವರು ಆಡಿರ್ತಾರೆ, ಕೆಲವರು ಆಡದೇ ಇರೋರು ಇರ್ತಾರೆ. ಸೊ ರೆಗ್ಯುಲರ್ ಆಡೋವಂಥವ್ರ ಹತ್ರ ಫಾರ್ಮ್ ಇರುತ್ತೆ, ಆಡದೇ ಇರೋರ ಹತ್ರ ಫಾರ್ಮ್ ಇರಲ್ಲ. ಸೊ ಎಷ್ಟಾರು ವಾಟ್ ಎವರ್ ದ ಚೇಸಿಂಗ್ ಏನಾದ್ರು ಬಂತು ಅಂದರೆ RCBನೇ ಪಕ್ಕ 100% ವಿನ್ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಬಂದರೆ ಮಾತ್ರ 250 240 ಪ್ಲಸ್ ಅಂತೂ ಹೊಡಿಲೇಬೇಕು. ಬಟ್ ಈ ಟ್ರ್ಯಾಕ್ ಯಾರೇ ಆದರೂ ಕೂಡ. ಬಟ್ ಬೆಂಗಳೂರು ಟ್ರ್ಯಾಕ್ ಯಾವ ರೀತಿ ಇದೆ ಅಂದರೆ ಬೆಂಗಳೂರ್ದು ತುಂಬ ಕಷ್ಟ ಇದೆ ಈ ಸರಿ ಅಂತೂ. ನನಗೆ ಯಾಕೋ ವೆದರ್ ಎಲ್ಲ ಚೇಂಜ್ ಆಗ್ತಾ ಇರೋದು ನೋಡಿದ್ರೆ, ಸೊ ಈ ಸರಿ ಅಲ್ಲಿ ಸ್ವಲ್ಪ ಸ್ಪಿನ್ನರ್ಸ್ಗೆ 2 ಫೇಸ್ ವಿಕೆಟು ಸಿಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಅಲ್ಲೊಂದು 170 180 ಕೂಡ ಅದನ್ನು ಡಿಪೆಂಡ್ ಮಾಡೋವಂಥ ಒಂದು ಟ್ರ್ಯಾಕ್ ಆಗಿರುತ್ತೆ. ಸೊ ವಿತಿನ್ ನಮ್ಮಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ, ನಮ್ಮ ಮ್ಯಾನೇಜ್ಮೆಂಟ್ ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ, ಯಾಕಂದರೆ ಹೋಮ್ ಅಡ್ವಾಂಟೇಜ್ ಅಲ್ವಾ. ಹೋಮ್ ಅಡ್ವಾಂಟೇಜ್ ಇದ್ದಾಗ ಪಿಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕು ಅನ್ನೋದು ಅವರಿಗೂ ಐಡಿಯಾ ಇರುತ್ತೆ. ಸೊ ಪಿಚ್ ಯಾವ ಥರ ಪ್ರಿಪೇರ್ ಮಾಡ್ಕೋತಾರೆ ಅದ್ರ ಮೇಲೆ ಅವ್ರ ಡಿಸಿಷನ್ನು, ಟಾಸ್ ಡಿಸಿಷನ್ ಆಗಲಿ ಏನಾಗಲಿ, ವಾಟ್ ಎವರ್ ಇಟ್ ಈಸ್ ಬೋತ್ ಎರಡು ಡಿಸಿಷನ್ಗೂ ರೆಡಿ ಇರಬೇಕು. ಆ ಥರ ಟೀಮ್ನ ಸ್ಟ್ರೆಂತ್ ಮೆಂಟಲಿ ಪ್ರಿಪೇರ್ ಮಾಡಿರಬೇಕು. ಆಲ್ ದ ಬೆಸ್ಟ್ RCB. ಈ ಸರಿ ಪಕ್ಕ ಬ್ಯಾಕ್ ಟು ಬ್ಯಾಕ್ RCBನೇ ಗೆಲ್ಲುತ್ತೆ. ಯಾಕಂದರೆ ಟೀಮ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಮಿಡಲ್ ಆಫ್ ದಿ ನಮ್ಮ ಸೀಸನಲ್ಲಿ ಎಲ್ಲರೂ ಬಂದು ಜಾಯ್ನ್ ಆಗ್ತಾರೆ. ಯಾಕಂದರೆ ನಮಗೆ ಬೇಕಾಗಿರೋದೇ ಮಿಡ್ಲ್ ಸೀಸನ್ನಲ್ಲೇ ಮೇನಾಗಿ ಇಂಪಾರ್ಟೆಂಟಾಗಿ ಬೇಕಾಗಿರೋ ಪ್ಲೇಯರ್ಸು. ಸೊ ಹೇಸಲ್ವುಡ್ ಕೂಡ ಒಂದು 4 to 5 ಮ್ಯಾಚಸ್ ಆದಮೇಲೆ ಪ್ರಿಪೇರ್ ಆಗಿ ಬಂದೇ ಬರ್ತಾರೆ. ಯಾಕಂದರೆ ಹೇಸಲ್ವುಡ್ ನಮಗೆ ಯಾವತ್ತೂ ಕೈ ಕೊಟ್ಟಿಲ್ಲ. ಇನ್ನು ಆಬ್ವಿಯಸ್ಲಿ ಭುವನೇಶ್ವರ್ ಕುಮಾರ್ ಅವರು ಒಂದು ಸ್ವಲ್ಪ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕಂದರೆ ಅವರು ಸ್ವಲ್ಪ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ದೂರ ಇರೋದ್ರಿಂದ ಅವರೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇನ್ನು ಉಳಿದಂಗೆ ಕೃಣಾಲ್ ಪಾಂಡ್ಯ ಇವರೆಲ್ಲ ರೆಗ್ಯುಲರಾಗಿ ಆಡ್ತಾ ಇದ್ದಾರೆ, ವಿಜಯ್ ಹಜಾರೆ ಅದು ಇದು ಆಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಪ್ರಾಕ್ಟೀಸ್ ಇದೆ. ಈ ಸರಿ ಮೇಯ್ನಾಗಿ ನಮ್ಮ ರಜತ್ ಪಾಟೀದಾರ್ ಅವ್ರ ಫ್ರೆಂಡನ್ನು ಹೇಳ್ಕೊಂಡಿದ್ದಾರೆ, ವೆಂಕಟೇಶ್ ಅಯ್ಯರು. ಸೊ ಅವರಿಬ್ಬರು ಒಂದೇ ಸ್ಟೇಟ್ನವರು, ಒಟ್ಟಿಗೆ ಕ್ರಿಕೆಟ್ ಆಡಿದವರು. ಸೊ ವೆಂಕಟೇಶ್ ಅಯ್ಯರು ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದೊಂದು ಮೆಂಟಲ್ ಗೇಮ್ ಅಂತಲೇ ಹೇಳ್ಬೋದು. ಅವರು KKR ಇಂದ ಅವ್ರನ್ನ ತೊಗೊಂಡಿರೋದೇ ಅದೇ ರೀಸನ್ಗೆ. ಯಾಕಂದರೆ ಅವರಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ, ಅವರು ಯಾವಾಗಲೂ ಓಪನಿಂಗಲ್ಲಿ ರಣಜಿಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ. ರಜತ್ ಪಾಟೀದಾರು ಮತ್ತು ವೆಂಕಟೇಶ್ ಅಯ್ಯರು ಲಾಸ್ಟ್ವರೆಗೂ ನಿಂತ್ಕೊಂಡು 2 days 3 days ಈ ಥರ ಎಲ್ಲ ಇನ್ನಿಂಗ್ಸ್ ಎಲ್ಲ ಆಡಿದ್ದಾರೆ. ಸೊ ಹಾಗಾಗಿ ಅದೊಂದು ಬೆನಿಫಿಟ್ ಇದೆ ಸರ್. ಫಸ್ಟ್ ಮ್ಯಾಚಲ್ಲಿ ವಿನ್ನಿಂಗ್ ಮೂವ್ಮೆಂಟ್ ಏನು ಟೀಮ್ ಇತ್ತು ಅದೇ ಟೀಮ್ನೇ ಆಡಿಸ್ತಾರೆ ಎನ್ನುವಂಥದ್ದು ಇದೆ ಸರ್. ಓಕೆ. ವೆಂಕಟೇಶ್ ಅಯ್ಯರ್ನ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಇಳಿಸೋ ಡೌಟ್ ಎನ್ನುವಂಥದ್ದು ಇದೆ. ಯಾಕಂದ್ರೆ ಆಬ್ವಿಯಸ್ಲಿ ಕಪ್ಪು ವಿನ್ ಮಾಡಿದಂಥ ತಂಡವನ್ನೇ ಫಸ್ಟ್ ಇನ್ನೂ ಸರಿ ಇಳಿಸೋಣ. ಇಲ್ಲ ಅದು ಕರೆಕ್ಟೇ. ಅದು ಆ್ಯಕ್ಚುಲಾಗಿ ಏನಂದರೆ ಎಲ್ಲ ಟೀಮ್ಗಳು ಮಾಡೋವಂಥದ್ದೇ. ಯಾಕಂದರೆ ಡಗ್ಔಟ್ ಅಟ್ಮಾಸ್ಫಿಯರ್ ಅಂತ ಇರುತ್ತೆ ಒಂದು. ಆ ಡಗ್ಔಟ್ ಅಟ್ಮಾಸ್ಫಿಯರ್ಗೆ ಅವ್ರು ಅಡ್ಜಸ್ಟ್ ಆಗಬೇಕು. ಸೊ ಬಂದ ತಕ್ಷಣನೇ ಯಾರನ್ನೂ ಆಡಿಸಲ್ಲ. 1-2 ಮ್ಯಾಚು 3 ಮ್ಯಾಚು ಅಟ್ಮಾಸ್ಫಿಯರು, ಕ್ರೌಡು ಯಾವ ಥರ ಇದೆ, ಈ ಡಗ್ಔಟ್ ಯಾವ ಥರ ಇದೆ, ಯಾರು ಯಾವ ಥರ ಇದ್ದಾರೆ, ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಅನಾಲಿಸಿಸ್ ಟೀಮ್ ಎಷ್ಟು ಯಾವ ಥರ ವರ್ಕ್ ಮಾಡ್ತಾಯಿದ್ದಾರೆ, ಇದನ್ನೆಲ್ಲ ನೋಡ್ಕೋಬೇಕು. ಸೊ ಆ್ಯಸ್ ಎ ಪ್ಲೇಯರ್ ನೀವು ಜಸ್ಟ್ ಹೋಗಿ ಗ್ರೌಂಡಲ್ಲಿ ಆಡೋದಲ್ಲ. ಸೊ ಎಲ್ಲ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗಬೇಕು. ಸೊ ಅಡ್ಜಸ್ಟ್ ಆಗೋದಕ್ಕೋಸ್ಕರ 1 or 2 ಮ್ಯಾಚ್ ಇಟ್ಸ್ ಓಕೆ, ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ, ಓಪನಿಂಗು ಚೆನ್ನಾಗಿದೆ, ಮತ್ತು ಡೆಪ್ತ್ ಏನಿದೆ, ಡೆಪ್ತ್ ತುಂಬ ಚೆನ್ನಾಗಿದೆ ಸರ್. ನಮ್ಮ ಬೆಂಗಳೂರಲ್ಲಿರುವಂಥ ಕ್ರೇಜ್, RCB ಮೇಲಿರುವಂಥ ಕ್ರೇಜನ್ನು ವೀರೇಂದ್ರ ಸೆಹ್ವಾಗ್ ಅವರು ಹೋಲಿಕೆ ಮಾಡ್ಕೊಂಡು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಕ್ರೇಜನ್ನು ಸೃಷ್ಟಿ ಮಾಡಿದ್ದಾರೆ ಸರ್. ಈಗ SRH ಅನ್ನು ಪಾಕಿಸ್ತಾನ ನಮ್ಮ ಬೆಂಗಳೂರನ್ನು ಇಂಡಿಯಾ ಟೀಮ್ ಆಗಿ ಅವ್ರ ರೀತಿಯ ಒಂದು ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿದ್ರೆ ಈ ಮಟ್ಟಕ್ಕೆ ನಮ್ಮ ತಂಡಗಳನ್ನು ಹೋಲಿಕೆ ಮಾಡಿರುವಂಥದ್ದು ಸರ್. ಇಲ್ಲ ಇದೊಂದು ಆ್ಯಕ್ಚುಲಾಗಿ ಇದು ಅನ್ನೆಸೆಸರಿ. ನನಗೆ ಅನ್ಸಿರೋ ಪ್ರಕಾರ ಈಸ್ ಎ ಗ್ರೇಟ್ ಪ್ಲೇಯರ್. ಸೆಹ್ವಾಗ್ ಈಸ್ ಎ ಗ್ರೇಟ್ ಪ್ಲೇಯರ್. ಬಟ್ ಒಪಿನಿಯನ್ ಡಿಫ್ರೆಂಟ್ ಆಫ್ ಒಪಿನಿಯನ್, ಒಬ್ಬೊಬ್ರದ್ದು ಒಂದೊಂಥರ ಒಪಿನಿಯನ್ ಇರುತ್ತೆ. ಬಟ್ ವಿ ಹ್ಯಾವ್ ಟು ಮೂವ್ ಆನ್ ದಟ್ ಬಿಕಾಸ್ ಇದು ಸ್ಪೋರ್ಟ್ಸ್ ಇದು. ಸೊ ಅವರು ಅವ್ರು ಆಡ್ತಾ ಇರೋದು ಅದು ಹೊರಗಡೆ ಲೀಗ್, ಅದು ಔಟ್ ಆಫ್ ಕಂಟ್ರಿ ಲೀಗ್ ಆಗಿರೋದ್ರಿಂದ ಅದಕ್ಕೆ ನಾವು ಇಂಟರ್ಫಿಯರ್ ಆಗೋಕ್ಕಿಲ್ಲ. ಯಾಕಂದರೆ ದಟ್ ಈಸ್ ಎ ಬಿಸ್ನೆಸ್. ಈಗ ಬಿಸ್ನೆಸ್ ಅಂತ ಬಂದಾಗ ನೀವು ಗ್ಲೋಬಲಿ ಹೋಗಲೇಬೇಕು. ಗ್ಲೋಬಲಿ ಅದು ಯಾರು ಪೊಲಿಟಿಕಲಿನ ನೀವು ಸ್ಪೋರ್ಟ್ಸಲ್ಲಿ ತರಗೇ ಇಲ್ಲ ನೀವು. ಸೊ ಬಿಸ್ನೆಸ್ಸಲ್ಲೂ ನೀವು ಪೊಲಿಟಿಕ್ಸ್ನ ಎಂಟರ್ ಮಾಡೋಕ್ಕಿಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಸೆಹ್ವಾಗ್ ಹೇಳಿರೋ ಮಾತಿಂದ ಸ್ವಲ್ಪ ಡೆಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸು ಸ್ವಲ್ಪ ಕ್ರೇಜ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆಮೇಲೆ ಹುಡುಗರಲ್ಲಿ ಸ್ವಲ್ಪ ರೋಷಾಗ್ನಿ ಜ್ವಾಲೆ ಉರಿಯುತ್ತೆ ಈ ಸರಿ. ತುಂಬ ಚೆನ್ನಾಗಿ ಸರ್. ನೀವು ಒಂದು ಊಹೆ ಮಾಡ್ಕೊಳ್ಳೋದಾದ್ರೆ ಬೆಂಗಳೂರಲ್ಲಿ ಆಫ್ಟರ್ ದಟ್ ಇನ್ಸಿಡೆಂಟ್, ಈಗ ಲಾಸ್ಟ್ ಟೈಮ್ ಆಯ್ತಲ್ವಾ ಸ್ಟ್ಯಾಂಪೇಡ್ ಆಗಿದ್ದು, ಆ ಇನ್ಸಿಡೆಂಟ್ ಆದಮೇಲಿಂದ ಫಸ್ಟ್ ಟೈಮ್ ಈ ಥರ ಮ್ಯಾಚ್ ನಡೀತಾ ಇದೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ ಎಲ್ಲರೂ ಮನಸ್ಸಲ್ಲಿ ಒಂದು ಸ್ವಲ್ಪ ಅಳುಕಿರುತ್ತೆ. ಬಟ್ ಅವತ್ತಿಂದು ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಮುಂದಿಂದು ಯಾವ ರೀತಿ ಟೂರ್ನಮೆಂಟ್ ಬೆಂಗಳೂರಲ್ಲಿ ನಡೆಯುತ್ತೆ, ಸ್ಟೆಪ್ಸು ಯಾವ ರೀತಿ ಅನ್ನೋದು ಪ್ರಿಪೇರ್ ಅದ್ರ ಮುಂದಿಂದ ಆಗುತ್ತೆ. ಆಬ್ವಿಯಸ್ಲಿ ಎಲ್ಲರ ಮನಸ್ಸಲ್ಲಿ ಇರೋದು ಹಳೇದನ್ನು ಮರೆತು ಹೊಸದು ಏನೋ ಒಂದು ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಮೇಯ್ನಾಗಿ ಏನಂದರೆ ಗ್ರೌಂಡಲ್ಲಿ ಗ್ರೌಂಡ್ ಸ್ಟಾಫ್ ಆಗಲಿ, ಗ್ರೌಂಡ್ ಮ್ಯಾನೇಜ್ಮೆಂಟ್ ಆಗಲಿ, ಇವರು ನೀಟಾಗಿ ಮೇಂಟೈನ್ ಮಾಡಬೇಕು ಈ ಸರಿ ಇದನ್ನು. ಯಾಕಂದರೆ ಎಲ್ಲರೂ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಒಂದ್ಸರಿ ಆಗಿದೆ. ವೆಂಕಟೇಶ್ ಪ್ರಸಾದ್ ಅವ್ರಿಗೂ ದೊಡ್ಡ ಮಟ್ಟದ ಸವಾಲು ಸರ್. ಫಸ್ಟ್ ಟೈಮ್ ಅಧ್ಯಕ್ಷದ ಸ್ಥಾನ ವಹಿಸಿಕೊಂಡು ಮ್ಯಾಚ್ಗಳು ಹೋಗೇ ಬಿಟ್ಟು ಇಂಟರ್ನ್ಯಾಷನಲ್ ಆಗ್ಬೋದು, IPL ಹೋಗೇ ಬಿಡ್ತು ಅಂತ ಅನ್ನುವಂಥ ಸಂದರ್ಭದಲ್ಲಿ 5 ಮ್ಯಾಚನ್ನು ಬೆಂಗಳೂರು ತಂದಿದ್ದಾರೆ ಅಂದರೆ ಸುಮ್ಮನೆ ಕೆಲಸ ಅಲ್ಲ ಅದು. ಹೌದೌದು, ಅದು ಕರೆಕ್ಟೇ. ಬಟ್ ಏನಂದರೆ ತುಂಬ ಲೇಟ್ ಆಯಿತು ವೆಂಕಟೇಶ್ ಪ್ರಸಾದ್ ಅವ್ರು ಬಂದಿದ್ದು. ಯಾಕಂದರೆ ಪ್ಲೇಯರ್ಗಳು ಬರಬೇಕು ಸರ್. ಏನಾಗುತ್ತೆ ಈಗ ಎಲ್ಲ ಬರೀ ಪೊಲಿಟಿಕ್ಸ್ನವರೇ ಬಂದು ಕೂತ್ಕೊಂಡ್ಬಿಡ್ತಾರೆ. ಈಗ ಬ್ರಿಜೇಶ್ ಪಟೇಲ್ ಇವರೆಲ್ಲ ಯಾವಾಗಿನ ಕಾಲದಲ್ಲೂ ಇದ್ದವರು, ಅವರೆಲ್ಲ ತೊಗೊಂಬಂದವರು ಕೂಡ ಈಗ ಅವರು ಒಬ್ಬರು ಯಾರೋ ಬರೀ 200 rupees ಫೀಸ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಖಂಡಿತ ಇದಾದ್ರಲ್ವಾ. ಸೊ ಡಿಸ್ಕ್ವಾಲಿಫೈ ಆಗಿದ್ದು ಅದು ಒಂದು ಒಳ್ಳೆ ಕಾರಣಕ್ಕೆ ಆಯಿತು.
ಸೊ ನೋಡಿ ಅವರಲ್ಲಿ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೆ ಅದು ಕೂಡ ಗೊತ್ತಿಲ್ಲ, ಅವರು ರೆಗ್ಯುಲರಾಗಿ ಫೀಸ್ ಕಟ್ಟಬೇಕು 200 ರೂಪೀಸ್ ಅನ್ನೋದು ಗೊತ್ತಿಲ್ಲ. ಅಂಥವ್ರನ್ನ ಕರ್ಕೊಂಬಂದು ನೀವು KSEAಗೆ ಅಷ್ಟೇ ಪ್ರೆಸಿಡೆಂಟಿಗೆ ಇದಕ್ಕೆ ನಿಲ್ಲಿಸ್ತೀರಾ ಅಂತಂದರೆ ನಮ್ಮ ವ್ಯವಸ್ಥೆ ಎಲ್ಲಿ ತನಕ ಇತ್ತು. ಸೊ ಈಗ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇರೋವಂಥವರೇ ಬಂದಿರೋದ್ರಿಂದ ಕುಂಬ್ಳೆ, ಶ್ರೀನಾಥ್, ವೆಂಕಟೇಶ್ ಪ್ರಸಾದ್ ಇವ್ರು 3 ಜನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಕರ್ನಾಟಕದಿಂದ ಮತ್ತೆ ಮೊದಲಿಗಿದ್ರಲ್ಲ 7-8 ಜನ ನಮ್ಮ ಇಂಡಿಯನ್ ಟೀಮಲ್ಲಿ, ಸೊ ಆ ಟೈಪಲ್ಲಿ 7ರಿಂದ 8 ಜನ ನೆಕ್ಸ್ಟ್ ಮತ್ತೆ ಫ್ಯೂಚರಲ್ಲಿ ಇನ್ನೊಂದು 2-3 ಇಯರ್ಸಲ್ಲಿ ಪಕ್ಕ ನಮ್ಮ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆಗೇ ಆಗ್ತಾರೆ. ಆ ರೀತಿ ಅದ್ಭುತವಾದಂಥ ಟೀಮನ್ನು ಕಟ್ತಾರೆ. ಎಸ್, ಎಕ್ಸಾಕ್ಟ್ಲಿ ಕಟ್ತಾರೆ. ಏನ್ ಅನ್ಸುತ್ತೆ, ಯಾರು ಗೆಲ್ತಾರೆ ಫಸ್ಟ್ ಮ್ಯಾಚ್ ಅಂತ ಹೇಳಿ? RCBನೇ ಗೆಲ್ತಾರೆ ಅನ್ಸುತ್ತೆ. ಯಾಕೆ ಗೆಲ್ತಾರೆ? ಅವ್ರು ಜಾಸ್ತಿ ಜನನ ಬಿಟ್ಕೊಟ್ಟಿಲ್ಲ. ವಿರಾಟ್ ಕೊಹ್ಲಿನೂ ನಮ್ಮ ಟೀಮಲ್ಲಿ ಇದ್ದಾರೆ, ಅದಕ್ಕೆ ಗೆಲ್ತೀವಿ ಅನ್ಸುತ್ತೆ. ನಮ್ಮ RCB ಟೀಮಲ್ಲಿ ಯಾರ್ಯಾರು ಚೆನ್ನಾಗಿ ಆಡ್ಬೋದು ಅಂತ? ವಿರಾಟ್ ಕೊಹ್ಲಿ, ಪಟಿದಾರು ಮತ್ತೆ ಇನ್ನ ಎಷ್ಟೊಂದು ಜನ. ಬೌಲಿಂಗ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ? ಜೋಶ್ ಹೇಸಲ್ವುಡ್. ಐಸಲ್ವುಡ್ 2 ಮ್ಯಾಚ್ ಬರ್ತಾ ಇಲ್ಲ, ಅವ್ನ ಬದಲಿಗೆ ಯಾರು ಆಡ್ಬೋದು? ಬದಲಿಗೆ ಭುವನೇಶ್ವರ್ ಎಲ್ಲ ಇದ್ದಾರೆ, ಭುವನೇಶ್ವರ ಸುನಿಲ್ ಪಾಂಡೆ ಇದ್ದಾನೆ. ಆಡ್ಬೋದು. ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚ್ ಆಡ್ತಿರೋದಕ್ಕೆ ಯಾವ ರೀತಿ ಕ್ರೇಜ್ ಇದೆ ನಿಮಗೆ? ಗೊತ್ತಿಲ್ಲ. ಅಲ್ಲೋಗಿ ಸ್ಟೇಡಿಯಂ ಅಲ್ಲಿ ಹೋಗಿ ಮ್ಯಾಚ್ ನೋಡಿದ್ಯಾ? ಒಂದ್ಸತಿ RCB ವರ್ಸಸ್ ಏನು RRಗೆ. ಈಗ ಕೊಹ್ಲಿ ಎಷ್ಟು ಫಸ್ಟ್ ಮ್ಯಾಚ್ ಅಲ್ಲಿ ಎಷ್ಟು ರನ್ ಹೊಡಿಬಹುದು? 50ಗಿಂತ ಜಾಸ್ತಿ. ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ? 180 ಪ್ಲಸ್. ಯಾಕೆ? ಓಪನರ್ ಸ್ಟ್ರಾಂಗ್ ಇದೆ. ಬ್ಯಾಟಿಂಗ್ ಪಿಚ್ ಅಂತನಾ? ಹಂಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಮಾಲ್ ಇದೆ, ಸೊ ಈಸಿಯಾಗಿ ಹೊಡಿಬಹುದು. ಸರ್ 100% ಈಗ ಏನು ಇಶ್ಯೂ ಆಯಿತು ಅಂದರೂ ಕ್ರಿಕೆಟ್ ಇಸ್ ಎನ್ ಎಮೋಷನ್. ಆ ಎಮೋಷನ್ ಇರೋದ್ರಿಂದ ಓಕೆ, ಸೊ ಅದಕ್ಕೆ ನಾವು ಸಂತಾಪ ಸೂಚಿಸಿದ್ದು, ಅದು ಆಗಬಾರ್ದಾಗಿತ್ತು. ಬಟ್ ಲೈಫ್ ಮೂವ್ಸ್ ಆನ್ ಸರ್, ಕ್ರಿಕೆಟ್ ಮೂವ್ಸ್ ಆನ್ ಫಾರ್ ಎವರ್. ಸೊ ಎಮೋಷನ್ ಇಟ್ಕೊಂಡು ಆಡಬೇಕಂದಾಗ ಸೊ ಕ್ರಿಕೆಟ್ ನಡೆಯುತ್ತೆ. ಸೊ ವೆಂಕಟೇಶ್ ಪ್ರಸಾದ್ ಮತ್ತು ಅವ್ರ ಕಮಿಟಿ ಏನೊಂದು ಡಿಸಿಷನ್ಸ್ ತೊಗೊಂಡಿದೆ, ಇಟ್ಸ್ ಹೈಲಿ ವೆಲ್ಕಮ್. ಸೊ ಥ್ಯಾಂಕ್ಸ್ ಫಾರ್ ದ ಗೌರ್ಮೆಂಟ್ ವಿಚ್ ಹಸ್ ಬಿನ್ ಗಿವನ್ ಪರ್ಮಿಷನ್ ಟು ದಟ್. ಸೊ ಫಸ್ಟ್ ಮ್ಯಾಚ್ ಆಫ್ ಕೋರ್ಸ್ ಡಿಪೆಂಡಿಂಗ್ ಚಾಂಪಿಯನ್ಸ್ RCB ಫಾರ್ ಎವರ್, ವಿ ಆರ್ ಗೋಯಿಂಗ್ ಟು ವಿನ್ ದಿಸ್. ಓಕೆ, ಸೊ ಮೇ ಬಿ ಒಂದು ನಾವು ಟುವರ್ಡ್ಸ್ ದ ಎಂಡ್ ಬರೋ ಅಷ್ಟೊತ್ತಿಗೆ ಕಾಂಪಿಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಗ್ರೂಪ್ ಸ್ಟೇಜಲ್ಲಿ ನಾವು ಟಾಪಲ್ಲಿ ಬಂದೇ ಬರ್ತೀವಿ ಸರ್. RCB ಇಸ್ ಗೋಯಿಂಗ್ ಟು ವಿನ್ ದಿಸ್ ಚಾಂಪಿಯನ್ಶಿಪ್ ಅಗೇನ್ IPL. ಸರ್ ಒಂದು ಡೌಟ್ ಸರ್, ಓಪನಿಂಗ್ ಮ್ಯಾಚ್ಗಳಲ್ಲಿ ಏನು ಇದುವರೆಗೂ 6 ಮ್ಯಾಚ್ ಆಡಿದೆ ನಮ್ಮ RCB ತಂಡ, 6ರಲ್ಲಿ 2 ಮಾತ್ರ ಗೆದ್ದಿದೆ. ಈ ಸರಿ ಏನಾಗ್ಬೋದು ಅಂತ ಹೇಳಿ ಸರ್? ದಟ್ಸ್ ವಾಟ್ ಸರ್, ಲೈಫ್ ಮೂವ್ಸ್ ಆನ್. ನಾವು ಪಾಸ್ಟ್ ಹಿಸ್ಟ್ರಿ ತೊಗೊಂಡು ಏನು ಮೂವ್ ಆಗೋಲ್ಲ. ಥಿಂಕ್ ಅಬೌಟ್ ದ ಪ್ರೆಸೆನ್ಸ್. ಸೊ ಪ್ರೆಸೆಂಟಲ್ಲಿ ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ. ಸೊ ಬೆಥಲ್, ಸೊ ಇಟ್ಸ್ ಅನ್ ಐಕಾನ್, ಸೊ ಈಸ್ ಗೋಯಿಂಗ್ ಟು ಬಿ ಆ್ಯಂಡ್ ಆಫ್ ಕೋರ್ಸ್ ಫಾರ್ ಎವರ್ ಕಿಂಗ್ ಕೊಹ್ಲಿ. ಸೊ ನಾವು ವಿನ್ ಆಗೇ ಆಗ್ತೀವಿ ಸರ್, ಆಫ್ ಕೋರ್ಸ್ ಸರ್, ಆಫ್ ಕೋರ್ಸ್, ನೋ ಡೌಟ್ ವಿ ಆರ್ ಗೋಯಿಂಗ್ ಟು. ನಮ್ಮ ಬೌಲಿಂಗ್ ಅಲ್ಲಿ ಸ್ವಲ್ಪ ಲೂಸ್ ಸಿಗ್ತಾ ಇದೆ ಅಂತ ನೋಡಿದ್ವಿ ಸರ್. ಹೌದು, ಹೆಸಲ್ವುಡ್ ಇಲ್ಲ ಈ ಸಲ ಅಂತ ಅನ್ಸುತ್ತೆ. ಸರ್ ದಟ್ಸ್ ವಾಟ್ ಸರ್, RCB ಒಂದು ಎಮೋಷನ್ಸ್ ನಾನು ಹೇಳ್ತಾ ಇದ್ದೀನಿ. ಯಾರೇ ಬಂದರೂ ಸಹ ದಯಾಳಿದ್ದಾರೆ. ಈ ಸರಿ ದಯಾಳಿದಾರಲ್ಲ? ದಯಾಳಿಲ್ಲ. ಓಕೆ. ಸೊ ಬೆಸ್ಟ್ ಐ ನಾಟ್ ಶೂರ್. ಈಗ ಯಾರು ಟಫ್ ನಮ್ಮಲ್ಲಿ ಬೌಲಿಂಗ್ಸ್ ಅಂತ ನಾನು ಮರ್ತೋಗಿದ್ದೇನೆ, ನೋಡಬೇಕು. ಬಟ್ ಏನೇ ಆದ್ರೂ ಸಹ ಸೊ ವಿ ಆರ್ ಗೋಯಿಂಗ್ ಟು ವಿನ್ ದಿಸ್ ಮ್ಯಾಚ್ ಸರ್. ಆಫ್ ಕೋರ್ಸ್ ಸರ್, ನಾನು ಹೇಳ್ತಿಲ್ವ ಸರ್, ಎಮೋಷನ್ ಅಂತಂದ್ರೆ ಈಗ ಅಪ್ಪ ಅಮ್ಮ ಹೇಗೆ ನಮಗೆ ಇಂಪಾರ್ಟೆನ್ಸ್ ಅಥವಾ ನಮ್ಮ ರಿಲೇಟಿವ್ಸು, ಅದೇ ರೀತಿ RCB ಇದು ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಗೆ ಅಷ್ಟೇ ಕನೆಕ್ಟೆಡ್ ಇದೆ. ಸೊ ಹಾಗಾಗಿ ಸೊ ಆಫ್ ಕೋರ್ಸ್ ಏನು ಫುಲ್ ಆಗಿ ಇನ್ನ ಮೇಲ್ಗಡೆ ಏನೋ ಚಾನ್ಸಸ್ ಇದ್ರೆ ನೋಡೋಕ್ಕೂ ಇರುತ್ತೆ ಅಷ್ಟೇ. ಬೆಂಗಳೂರಿನಲ್ಲಿ ಮ್ಯಾಚ್ಗಳೇ ಬರಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ದೂರದಲ್ಲಿ ಅಭಿಮಾನಿಗಳು ಉಳ್ಕೊಂಡಿದ್ವಿ. ಅದು ಕೂಡ ಹೋಗಲಾಡಿಸುವಂಥ ಕೆಲಸ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ ಮಾಡಿದ್ರು. ಫಸ್ಟ್ ಮ್ಯಾಚ್ RCB ಓಪನಿಂಗ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇದೆ, ಏನು ಅನ್ಸುತ್ತೆ ಸರ್? ಅಂದರೆ ಅದಕ್ಕೋಸ್ಕರನೇ ಎಲ್ಲ ಕಾಯ್ತಾಯಿದ್ರು. ಯಾಕೆಂದರೆ ಆ ಥರ ಆ ಇನ್ಸಿಡೆಂಟ್ ಆದಮೇಲೆ ಎಲ್ರಿಗೂ ಭಯ ಇತ್ತು, ಎಲ್ಲಿ ಮ್ಯಾಚ್ಗಳಲ್ಲಿ ಆಡೋಕ್ಕೆ ಬಿಡಲ್ಲ, ಮತ್ತು ಸರಿಯಾದ ಮ್ಯಾನೇಜ್ಮೆಂಟ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಆ ಗೊಂದಲ ಸೃಷ್ಟಿ ಮಾಡಿದರು, ಏನೋ ಗೆದ್ದರು ಅನ್ನೋ ಇದಕ್ಕೆ ಜನರಿಗೆ ಕರೆಕ್ಟಾಗಿ ಮಾಹಿತಿ ಹಂಚಿ ಕೊಡದಲ್ಲೇ ಆ ಎಲ್ಲ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಆ ಇನ್ಸಿಡೆಂಟ್ ಆಯಿತು. ಇವಾಗ ಇವರು ವೆಂಕಟೇಶ್ ಪ್ರಸಾದ್ ಅವರು ಮುಂದೆ ನಿಂತ್ಕೊಂಡೆಲ್ಲ ಇದು ಮಾಡ್ತಿರೋದ್ರಿಂದ ಅವ್ರಿಗೆ ಏನು ಗೊತ್ತು, ಅವರಿಗೆ ಯಾವ ಥರ ಇದು ಮಾಡಬೇಕು, ಎಲ್ಲ ಅರೇಂಜ್ಮೆಂಟ್ ಹೆಂಗೆ ಮಾಡಬೇಕು ಅನ್ನೋದು. ಹಂಗಾಗಿ ಅವ್ರು ಕರೆಕ್ಟಾಗಿ ಮಾಡಿರ್ತಾರೆ. ಮತ್ತು ಅವರ ಅಂದರೆ ಅಷ್ಟು ಸೀನಿಯರ್, ಅವ್ರು ಮೋಸ್ಟ್ ಸೀನಿಯರು, ಅವ್ರು ಬಂದಿರೋದ್ರಿಂದ ಮ್ಯಾಚ್ಗಳನ್ನ ಅವ್ರಿಗೆ ಪಾಪ ತುಂಬ ಕಷ್ಟಪಟ್ಟು ಇಲ್ಲಿ ಮ್ಯಾಚ್ನ ತರ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಜನರು ಭಾವನೆ ಗೊತ್ತು, ನಮ್ಮ RCB ಅಭಿಮಾನಿಗಳ ಭಾವನೆಗಳು ಗೊತ್ತು ಅವರಿಗೆ, ವರ್ಡ್ಗೆ ಗೊತ್ತು. ಹಂಗಾಗಿ ಇಲ್ಲಿ ಮ್ಯಾಚ್ಗಳಿಲ್ಲ ಅಂತಂದರೆ ತುಂಬ ಬೇಜಾರಾಗ್ತಾರೆ. ಹಂಗಾಗಿ ಇಲ್ಲಿಗೆ ಮ್ಯಾಚ್ನ ತಂದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಅಭಿಮಾನಿಗಳು ಅಷ್ಟೇ RCB 18 ವರ್ಷ ಗೆಲ್ದಿದ್ದಾಗಲೇ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಇನ್ನು ಗೆದ್ದಾಗ ಇನ್ನು ಯಾವ ಮಟ್ಟಕ್ಕೆ ಮಾಡ್ತಾರೆ? ಕಂಪಲ್ಸರಿ ಆ ಮಟ್ಟಕ್ಕೆ ಸಪೋರ್ಟ್ ಇದ್ದೇ ಇರುತ್ತೆ, ಮಾಡೇ ಮಾಡ್ತಾರೆ.
ಮ್ಯಾಚು ಏನಾಗುತ್ತೆ ಅಂತ ಈಗ ನಾವು ಗೆಲ್ಲಬೇಕು ಅನ್ನೋ ಆಸೆನೇ ನಮಗೂ. ಈ ಎಲ್ಲರೂ ಗೆಲ್ಲಬೇಕು ಅಂತಲೇ ಆಡ್ತಾರೆ. ಒಂದು ವೇಳೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೂ ಲೀಗಲ್ಲಿ ಮತ್ತೆ ನೆಕ್ಸ್ಟ್ ಮ್ಯಾಚ್ಗಳು ಚೆನ್ನಾಗಿ ಆಡ್ಕೊ ಹೋಗ್ತಾರೆ. ಒಟ್ಟಾರೆ ಮ್ಯಾಚ್ಗಳನ್ನ ಗೆಲ್ತಾರೆ. ಅಂದರೆ ಈ ಟೇಬಲಲ್ಲಿ ಟಾಪ್ ಆಗಿ ಬರಲಿ ಅನ್ನೋದೇ ನಮ್ಮ ಆಸೆ. ಹಂಗಾಗಿ ಬರ್ತಾರೆ ಅಂತಾನೆ ಅನ್ಕೊಳ್ತೀವಿ. ಈ ಸಲೂ ಕಪ್ ನಮ್ದೇ ಅನ್ನುವಂಥದ್ದು ಕಂಪಲ್ಸರಿ. ಏಕೆ ಅಂತ ಅಂದರೆ ಒಂದು ಆ ಗೆಲುವಿನ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟಮ್ಮೇ ಅರ್ಧ ಎಳ್ಕೊಂಡು ಹೋಗುತ್ತೆ ಮ್ಯಾಚ್ಗಳನ್ನ. ಹಂಗಾಗಿ ಕಂಪಲ್ಸರಿ ಗೆಲ್ತಾರೆ. ಈ ಸಲನೂ ಫೈನಲ್ ಕಪ್ ಹೊಡಿತಾರೆ ಅಂತ ನನ್ನ ಅನಿಸಿಕೆ. ಒಂದ್ 2-3 ಮ್ಯಾಚಲ್ಲಿ ಐಸಲ್ ಬಿಟ್ಟು ಕಾಣಲ್ಲ ಎನ್ನುವಂಥದ್ದು ಇದೆ ಸರ್. ಪರವಾಗಿಲ್ಲ, ಅಕಸ್ಮಾತ್ ಅವ್ರಿಲ್ಲ ಅಂತಂದ್ರೆ ಇನ್ನೊಬ್ರಾದ್ರೂ ಆ ಸ್ಥಾನ ಇನ್ನೊಬ್ರು ತುಂಬ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಟೀಮ್ ಅದ್ಭುತವಾಗಿ ಟೀಮನ್ನು ಕಟ್ಟಿದ್ದಾರೆ. ಹೌದೌದು. ಈಗ ಅವ್ರಿಲ್ಲ ಅಂತ ಅಂದ್ರೂ ಇನ್ನೊಬ್ಬ ಪ್ಲೇಯರ್ಗೆ ಅವನ್ನ ಪೊಸಿಷನ್ನು ಅವನ್ನ ಇದನ್ನ ಕೇಪಬಿಲಿಟಿನ ತೋರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ. ಹಂಗಾಗಿ ಕಂಪಲ್ಸರಿ ಅವರು ಚೆನ್ನಾಗಿ ಆಡ್ತಾರೆ. ನಾನು ಯಾರು ಪ್ರಶ್ನೆ ಮಾಡಲೇ ಇಲ್ಲ ಸರ್. ನಮ್ಮ DK ಬಗ್ಗೆ ಯಾರು ಹೇಳಲೇ ಇಲ್ಲ. ನೀವೇನು ಹೇಳ್ತೀರಾ? ಅವರು ಆ್ಯಕ್ಚುಲಾಗಿ ಬ್ಯಾಟಿಂಗ್ ಕೋಚ್ ಅಲ್ವಾ. ಅದಕ್ಕೆ ಮುಂಚೆ ಅವರು ಹೆಂಗೆ ಆಡಿದ್ರು, ಎಷ್ಟೋ ಮ್ಯಾಚ್ಗಳನ್ನ ತುಂಬ ಚೆನ್ನಾಗಿ ಆಡಿ ಗೆಲ್ಲಿಸಿ ಎಷ್ಟೊಂದು ಇದು ಮಾಡಿದ್ರು. ಮತ್ತು ಅವ್ರ ಕೋಚ್ ಆದಮೇಲೆ ಬ್ಯಾಟಿಂಗ್ ಕೂಡ ಸಖತ್ತು. ಈಗ ಹೋದ್ಸಲ ಕಪ್ ಗೆದ್ದಾಗ ಅದ್ರ ಹಿಂದೆ ಎಲ್ಲ ಚೆನ್ನಾಗಿ ಆಡಿಸಿದೆ, ಚೆನ್ನಾಗಿ ಇದು ಮಾಡಿದ್ದಾರೆ, ಟ್ರೈನ್ ಅಪ್ ಮಾಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಹಂಗಾಗಿ ಈ ಸಲನೂ ಕೂಡ ಮತ್ತೆ ಇನ್ನೂ ಅದೇ ಜೋಶಲ್ಲಿ ಇರ್ತಾರೆ. ಕಂಪಲ್ಸರಿ ಗೆಲ್ಲಿಸ್ತಾರೆ, ಮ್ಯಾಚ್ಗಳನ್ನ ಗೆಲ್ಲಿಸ್ತಾರೆ ಅವರು. DK ಪವರ್ ವರ್ಕೌಟ್ ಆಗ್ತಿದೆಯಾ? ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಅವರಿಗೆ ಗೊತ್ತು ಈಗ ಯಂಗ್ ಪ್ಲೇಯರ್ಗಳ ಜೊತೆ. ಈಗ ಅವರಿಗೆ ಈಗ ಒಂದು ಟೀಮಲ್ಲಿ ಸೀನಿಯರ್ ಪ್ಲೇಯರ್ ಅವ್ರ ಜೊತೆ IPL ಆಡಬೇಕಾದ್ರೆ ಸ್ಟಾರ್ಟಿಂಗಿಂದನೂ ನೋಡ್ಕೊಂಡು ಬಂದಿರ್ತಾರೆ. ಈ ನೆಟ್ ಅಭ್ಯಾಸದಲ್ಲಾಗಲಿ ಯಾವಾಗಲಾದ್ರೂ ಆ ಪ್ಲೇಯರ್ಗಳ ಬಗ್ಗೆ ನೋಡಿರ್ತಾರೆ. ಇಲ್ಲಿ ಲೋಕಲ್ ರಣಜಿ ಆಡ್ಬೇಕಾಗ್ಲಾಗಿ ಯಾವ ಪ್ಲೇಯರ್ ಹೆಂಗೆ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಸ್ವಲ್ಪ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬರೀ ನೀವು ಒಂದು ಗೇಮ್ ಒಂದೇ ಅಂತ ಅಲ್ಲ, ಅಂದರೆ ಫಿಸಿಕಲ್ ಗೇಮ್ ಒಂದೇ ಅಂತ ಅಲ್ಲ, ಈ ಮೆಂಟಲಿ ಕೂಡ ಇರುತ್ತೆ. ಮೆಂಟಲ್ ಕೂಡ ಸಪೋರ್ಟ್ ಮಾಡೋರು ಬೇಕಾಗುತ್ತೆ. ಈಗ ಅವ್ರದ್ದು ಏನು ಪ್ರಾಬ್ಲಮ್ ಏನಿರುತ್ತೆ, ಯಾಕೆ ಅವರು ಏನಾಗಿ ಅವರು ಔಟ್ ಆಗ್ತಿದ್ದಾರೆ, ಏನು ಅವ್ರದ್ದು ಮೆಂಟಲಿ ಏನು ಇದಿದೆ, ಅದನ್ನ ಅವರು ಚೆನ್ನಾಗಿ ತಿಳ್ಕೊಂಡು ಅವರಿಗೆ ಕೆಲವೊಂದೊಂದು ಇರ್ತವೆ ಸೀಕ್ರೆಟ್ಗಳು, ಅದನ್ನೆಲ್ಲ ಹೇಳ್ಕೊಟ್ಟು ಅವ್ರನ್ನ ಗೇಮಲ್ಲಿ ಮುಂದೆ ಕಳಿಸೋ ಪ್ರಯತ್ನ ಮಾಡೇ ಮಾಡ್ತಾರೆ. ತಂಡದಲ್ಲಿ ಒಂದಷ್ಟು ಬಿಗ್ ಪ್ಲೇಯರ್ಗಳು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಯಾರನ್ನ ಮಿಸ್ ಮಾಡ್ಕೊಳ್ತೀವಿ? ಬಿಗ್ ಪ್ಲೇಯರ್ಗಳು ಅಂದರೆ ಇವಾಗ ನೋಡಿ ಡುಪ್ಲೆಸಿ ಹೋದ್ರು. ಇವಾಗ ಅವ್ರು ಹೋದ್ರೆ ಇನ್ನೊಬ್ಬ ಅದ್ರ ಸ್ಥಾನ ತುಂಬಕ್ಕೆ ಇನ್ನೊಬ್ಬ ಬರ್ತಾನೆ. ಏನು ಮಾಡೋಕ್ಕಾಗಲ್ಲ. ಈಗ ತೆಂಡೂಲ್ಕರ್ ಹೋದ್ರು, ಅದ್ರ ನೆಕ್ಸ್ಟ್ ಕೊಹ್ಲಿ ಬಂದರು. ಈ ಕೊಹ್ಲಿ ಈಗ ಈ ಒನ್ ಡೇ ಮಾತ್ರ ಆಡ್ತಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ತುಂಬ ಜನ ಬಂದಿದ್ದಾರೆ. ಹಂಗೆ ಈಗ ಅವ್ರ ಗೇಮ್ ಅವ್ರು ಆಡಿದ್ದಾರೆ. ನೆಕ್ಸ್ಟ್ ಪ್ಲೇಯರ್ಸ್ಗಳಿಗೆ ಈಗ ಇನ್ನೂ ಯಂಗ್ ಪ್ಲೇಯರ್ಸ್ಗಳಿಗೆ ಒಳ್ಳೆ ಅವಕಾಶ. ಅವ್ರ ಆಟ ಅವ್ರು ಆಡಿದ್ದಾರೆ. ಈಗ ಬರೋರು ಅವಕಾಶ, ಇವಾಗ ಅವ್ರು ಬಿಟ್ಟೋದ ಸ್ಥಾನನ ಇವರು ಅವಕಾಶವಾಗಿ ತಗೊಂಡು ಚೆನ್ನಾಗಿ ಆಡಬೇಕು. ಯಾಕೆಂದ್ರೆ ಇವ್ರ ಏನಿದೆ ಶಕ್ತಿ ಅನ್ನೋದನ್ನ ತೋರಿಸ್ಕೋಬೇಕು. ನಮ್ಮ ತಂಡದಲ್ಲಿ 360 ಡಿಗ್ರಿ ಯಾರು ಫಿಲ್ ಮಾಡ್ತಾರೆ? ನಮ್ಮ ತಂಡದಲ್ಲಿ 360 ಅಂತ ಅಂದರೆ ಜಿತೇಶ್ ಶರ್ಮಾ ಕಂಪಲ್ಸರಿ. ಅವರು ಆಚೆ ಸಲ ಎಲ್ಲ ಆಡಿದ್ದು ನೋಡಿದ್ರೆ ಕಂಪಲ್ಸರಿ ಅವರು ಆ ಸ್ಥಾನ ತುಂಬ್ತಾರೆ. ಚೆನ್ನಾಗಿ ಆಡಿದ್ದಾರೆ ಕೂಡ, ಚೆನ್ನಾಗಿ ಆಡ್ತಾರೆ. ಕಂಪಲ್ಸರಿ ಮಿಸ್ ಮಾಡ್ಕೊಳ್ತೀವಿ. ಆದರೆ ಅವ್ರ ಸಪೋರ್ಟ್ ನಮಗೆ RCBಗೆ ಇರೋದ್ರಿಂದ ಅದು ಮಿಸ್ಸು ಅಂತ ಅನ್ಸಲ್ಲ. ಆದ್ರೆ ಏನು ಮಾಡೋದು, ಇವಾಗಲೂ ಆಡಿದ್ರೆ ನಮಗೆ ಖುಷಿನೇ. ಆದ್ರೆ ಆ ಅವಕಾಶಗಳು ಆಗಲ್ವಲ್ಲ, ಅವ್ರು ಆಡಲ್ವಲ್ಲ. ಹಂಗಾಗಿ ಆದರೂ ಅವ್ರ ಸಪೋರ್ಟ್ ಇರೋದು RCBಗೆನೆ. ಅವ್ರ ಆಟನ ಯಾವತ್ತೂ ಮಿಸ್ ಮಾಡ್ಕೊಳ್ತೀವಿ. ಅವ್ರು ಆಡಿರೋ ನೋಡಿದ್ರೆ ಸಾಕು, ಖುಷಿ ಆಗುತ್ತೆ.